ಆಮೇಲೆ ಅವ್ರು ಹೇಳ್ತಾರೆ, ಇವ್ರು ಕೇಳ್ತಾರೆ, ಇವರು ಕೃಷ್ಣಶಾಸ್ತ್ರಿಗಳು, ನೀವು ಎಲ್ಲಿಗೆ ಹೋಗಿ ಹೆಂಗ್ ಮಾಡ್ಕೊಂಡ್ರಿ ಏನ್ ಮಾಡ್ಕೊಂಡ್ರಿ ಅಂತ ಕೇಳಿದ್ರೆ, ಅಲ್ಲಿ ಬೆಟ್ಟ ಇದೆಯಲ್ಲ ಅಲ್ಲಿಗೆ ಹೋಗಿದೆ, ಅಲ್ಲಿ ಸರಿ ಮಾಡ್ಕೊಂಡೆ, ಅವನದಾರ ಅವ್ನ್ ಸರಿ ಮಾಡಿದ ಅಂತ ಹೇಳ್ತಾರೆ. ಹೆಂಗ್ ಸರಿ ಮಾಡ್ಕೊಂಡ, ಯಾರು ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ರು, ಹೆಂಗ್ ಮಾಡ್ಕೊಂಡ್, ಅವ್ರು ಹಳ್ಳಕ್ಕೆಲ್ಲ ಕೇಳಿದ್ರು ಕೂಡ ಅವ್ರು ಅದನ್ನ ಹೇಳೋದಿಲ್ಲ, ಅವನ್ ಅದನ್ನಲ್ಲ ಅವ್ರು ಮಾಡಿದ್ರು ಅಂತಂದೇಳಿ ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಅದೊಂದು ವಿದ್ಯೆ ಗೊತ್ತಿತ್ತು, ಅವ್ರಿಗೆ ಒಂದು ವಿದ್ಯೆ ಗೊತ್ತಿತ್ತು. ನೋಡಿ, ಕಾಲು ಮುರಿದಿದೆ, ಅವ್ರು ಆ ಬೆಟ್ಟವನ್ನ ಹೆಂಗ್ ಹತ್ತಿರ್ಬೋದು, ಹಾಸ್ಪಿಟ್ಲಿಂದ ಹೋದ್ರಲ್ಲ, ಆ ಬೆಟ್ಟವನ್ನ ಹೆಂಗ್ ಹತ್ತಿರ್ಬೋದು, ಎಲ್ಲರಿಗೂ ಆಶ್ಚರ್ಯ. ಹೆಂಗ್ ನಡ್ಕೊಂಡು ಹೋದ್ರು, ಅಷ್ಟ್ ಕಿಲೋಮೀಟರ್ ಬೆಟ್ಟ ಹೆಂಗ್ ಹತ್ತಿದ್ರು, ಇದೆಲ್ಲ ಪ್ರಶ್ನೆ ಬರುತ್ತೆ. ಕಾಲು ಮುರಿದವನ್ ಹೆಂಗ್ ಹತ್ತಾನೆ? ಕಾಲು ಮುರಿದೋಗಿದೆ ಪೂರ್ತಿ, ಹೆಂಗ್ ಹತ್ತಾರೆ? ಮಹಾತ್ಮರು ಅನೇಕ ಸಿದ್ಧಿಗಳನ್ನ ಪಡ್ಕೊಂಡಿರ್ತಾರೆ, ಅದು ಹೇಳಕ್ಕಾಗೋದಿಲ್ಲ. ಅದಕ್ಕೆ ಯಜ್ಞಗೆಲ್ಲ ಐತಿ ಅಂದ್ರೆ ಯೋಗದಲ್ಲಿ ಎಲ್ಲ ಇದೆ ಅಂತ. ಅಣಿಮಾದಿ ಸಿದ್ಧಿಗಳು ಕೂಡ ಯೋಗದಲ್ಲಿ ಸಿಗ್ತವೆ. ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಸಾಧಿಸ್ಬೋದು. ಆದ್ರೆ ಯೋಗ ಮಾಡೋದಕ್ಕೆ ಈ ಗಂಡದೇ ಇರಬೇಕು, ಎಂಟದೇ ಇರಬೇಕು.